ನಮಸ್ಕಾರ. ವೆಲ್ಕಮ್ ಟು ಭಾರತ ಸಂವಿಧಾನ ಭಾಗ 2 ನಾಗರಿಕತ್ವ ಪಾಯಿಂಟ್ 5. ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ. ಈ ಸಂವಿಧಾನದ ಪ್ರಾರಂಭದಲ್ಲಿ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಅಧಿವಾಸವುಳ್ಳ ಮತ್ತು ಪಾಯಿಂಟ್ ಎ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿರುವ ಅಥವಾ ಪಾಯಿಂಟ್ ಬಿ ತನ್ನ ತಾಯಿಯಾಗಲಿ ತಂದೆಯಾಗಲಿ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಹುಟ್ಟಿದ ಅಥವಾ ಪಾಯಿಂಟ್ ಸಿ ಸಂವಿಧಾನದ ಪ್ರಾರಂಭಕ್ಕೆ ನಿಕಟ ಪೂರ್ವದಲ್ಲಿ 5 ವರ್ಷಗಳಿಗೆ ಕಡಿಮೆ ಇಲ್ಲದಷ್ಟು ಕಾಲದಿಂದ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಿವಾಸಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ನಾಗರಿಕನಾಗಿರತಕ್ಕದ್ದು. ಪಾಯಿಂಟ್ 6 ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. 5ನೇ ಅನುಚ್ಛೇದದಲ್ಲಿ ಏನೇ ಇದ್ದಾಗ್ಯೂ ಈಗ ಪಾಕಿಸ್ತಾನದಲ್ಲಿ ಸೇರಿರುವ ರಾಜ್ಯ ಕ್ಷೇತ್ರದಿಂದ ಭಾರತ ರಾಜ್ಯ ಕ್ಷೇತ್ರಕ್ಕೆ ವಲಸೆ ಬಂದಿರುವ ಯಾರೇ ವ್ಯಕ್ತಿಯು ಪಾಯಿಂಟ್ ಎ ಅವನಾಗ್ಲಿ ಅವನ ತಾಯಿ ಅಥವಾ ಅವನ ತಂದೆ ಆಗಲಿ ಅಥವಾ ಅವನ ಅಜ್ಜಿ ಅಥವಾ ತಾತನಾಗಲಿ ಮೂಲತಃ ಅಧಿನಿಯಮಿಸಿದಂತೆ ಭಾರತ ಸರ್ಕಾರ ಅಧಿನಿಯಮ 1935ರಲ್ಲಿ ಪರಿಭಾಷಿಸಿರುವಂತೆ ಭಾರತದಲ್ಲಿ ಹುಟ್ಟಿದರೆ ಮತ್ತು ಪಾಯಿಂಟ್ ಬಿ ಸಬ್ ಪಾಯಿಂಟ್ 1 ಅಂಥ ವ್ಯಕ್ತಿಯು 1948ನೇ ಇಸ್ವಿಯ ಜುಲೈ ತಿಂಗಳ 19ನೇ ತಾರೀಕಿಗಿಂತ ಮುಂಚಿತವಾಗಿ ಅಥವಾ ವಲಸೆ ಬಂದಿದ್ದ ಸಂದರ್ಭದಲ್ಲಿ ತಾನು ವಲಸೆ ಬಂದ ತಾರೀಕಿನಿಂದ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಿವಾಸಿಯಾಗಿದ್ರೆ ಅಥವಾ ಪಾಯಿಂಟ್ 2 ಅಂತ ವ್ಯಕ್ತಿಯ 1948ನೇ ಇಸ್ವಿಯ ಜುಲೈ ತಿಂಗಳ 19ನೇ ತಾರೀಕಿನ ದಿನ ಅಥವಾ ಆ ತರುವಾಯ ಹಾಗೆ ವಲಸೆ ಬಂದಿದ್ದ ಸಂದರ್ಭದಲ್ಲಿ ತನ್ನನ್ನು ಭಾರತದ ನಾಗರಿಕನೆಂದು ನೋಂದಾಯಿಸಿಕೊಳ್ಳುವಂತೆ ಆ ಕಾರ್ಯಕ್ಕಾಗಿ ಡೊಮಿನಿಯನ್ ಆಫ್ ಇಂಡಿಯಾ ಸರ್ಕಾರದಿಂದ ನೇಮಕಗೊಂಡಿರುವ ಅಧಿಕಾರಿಗೆ ಈ ಸಂವಿಧಾನದ ಪ್ರಾರಂಭಕ್ಕೆ ಮೊದಲು ಆ ಸರ್ಕಾರವನ್ನು ನೇಮಿಸಿರುವಂತ ನಮೂನೆಯಲ್ಲಿ ಮತ್ತು ರೀತಿಯಲ್ಲಿ ಸಲ್ಲಿಸಿದ ಅರ್ಜಿಯ ಮೇಲೆ ಆ ಅಧಿಕಾರಿಯು ಅವನನ್ನು ಆ ರೀತಿಯಾಗಿ ನೋಂದಾಯಿಸಿಕೊಂಡಿದ್ರೆ ಈ ಸಂವಿಧಾನವು ಪ್ರಾರಂಭವಾದಂದಿನಿಂದ ಅವನನ್ನು ಭಾರತದ ನಾಗರಿಕನೆಂಬುದಾಗಿ ಭಾವಿಸತಕ್ಕದ್ದು. ಪರಂತು ಯಾರೇ ವ್ಯಕ್ತಿಯು ಅವನ ಅರ್ಜಿಯ ತಾರೀಕಿಗೆ ನಿಕಟ ಪೂರ್ವದಲ್ಲಿ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ಭಾರತದ ರಾಜ್ಯ ಕ್ಷೇತ್ರದ ನಿವಾಸಿಯಾಗಿಲ್ಲದಿದ್ರೆ ಅವನನ್ನು ಹಾಗೆ ನೋಂದಾಯಿಸಿಕೊಳ್ಳತಕ್ಕದಲ್ಲ. ಪಾಯಿಂಟ್ 7 ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. 5ನೇ ಮತ್ತು 6ನೇ ಅನುಚ್ಛೇದಗಳಲ್ಲಿ ಏನೇ ಇದ್ದಾಗ್ಯೂ 1947ನೇ ಇಸ್ವಿಯ ಮಾರ್ಚ್ ತಿಂಗಳ 1ನೇ ತಾರೀಕಿನ ತರುವಾಯ ಭಾರತದ ರಾಜ್ಯ ಕ್ಷೇತ್ರದಿಂದ ಈಗ ಪಾಕಿಸ್ತಾನದಲ್ಲಿ ಸೇರಿರುವ ರಾಜ್ಯ ಕ್ಷೇತ್ರಕ್ಕೆ ವಲಸೆ ಹೋದ ಯಾರೇ ವ್ಯಕ್ತಿಯನ್ನು ಭಾರತದ ನಾಗರಿಕನೆಂಬುದಾಗಿ ಭಾವಿಸತಕ್ಕದಲ್ಲ. ಪರಂತು ಈಗ ಪಾಕಿಸ್ತಾನದಲ್ಲಿ ಸೇರಿರುವ ರಾಜ್ಯ ಕ್ಷೇತ್ರಕ್ಕೆ ಹಾಗೆ ವಲಸೆ ಹೋಗಿದ್ದು ಮತ್ತು ನೆಲೆಸುವುದಕ್ಕಾಗಿ ಅಥವಾ ಖಾಯಂ ಆಗಿ ಹಿಂತಿರುಗುವುದಕ್ಕಾಗಿ ಯಾವುದೇ ಕಾನೂನಿನ ಪ್ರಾಧಿಕಾರದ ಮೂಲಕ ಅಥವಾ ಅದರ ಮೇರೆಗೆ ಕೊಡಲಾದ ರಹದಾರಿಯ ಪ್ರಕಾರ ಭಾರತದ ರಾಜ್ಯ ಕ್ಷೇತ್ರಕ್ಕೆ ವಾಪಸ್ಸು ಬಂದ ಯಾವ ವ್ಯಕ್ತಿಯೇ ಆಗಲಿ ಈ ಅನುಚ್ಛೇದದಲ್ಲಿ ಹೇಳಿರುವುದು ಯಾವುದು ಅನ್ವಯಿಸತಕ್ಕದ್ದಲ್ಲ ಮತ್ತು ಅಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು 6ನೇ ಅನುಚ್ಛೇದದ ಬಿ ಖಂಡದ ಉದ್ದೇಶಗಳಿಗಾಗಿ 1948ನೇ ಇಸ್ವಿಯ ಜುಲೈ ತಿಂಗಳ 19ನೇ ತಾರೀಕಿನ ತರುವಾಯ ಭಾರತದ ರಾಜ್ಯ ಕ್ಷೇತ್ರಕ್ಕೆ ವಲಸೆ ಬಂದವನೆಂದು ಭಾವಿಸತಕ್ಕದ್ದು. ಸೊ ಇದರದು ನೆಕ್ಸ್ಟ್ ಪೇಜು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ. ಸೊ ಅಲ್ಲಿವರೆಗೂ ಈ ಪೇಜ್ ನ ಫಾಲೋ ಮಾಡ್ಕೊ. ಥ್ಯಾಂಕ್ ಯು.